ದಾವಣಗೆರೆಯಲ್ಲಿ ಆಹಾರ ನಿರೀಕ್ಷಕ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಹರಿಹರ ಬೈಪಾಸ್ನಲ್ಲಿ ಅಕ್ರಮವಾಗಿ ರಾಗಿ ಸಾಗಣೆ ಮಾಡ್ತಾ ಇದ್ದ ಲಾರಿ ಹಾಗೂ ಮಾಲೀಕರನ್ನ ಆಹಾರ ನಿರೀಕ್ಷಕ ನರ್ಜುಲಾ ನೇತೃತ್ವದಲ್ಲಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರೋ ಪೊಲೀಸರು ಪಡಿತರಕ್ಕೆ ಹೋಲುವ ಸುಮಾರು 40 ಕೆಜಿ ತೂಕದ 200 ಚೀಲಗಳು ಪತ್ತೆ ಹಚ್ಚಿದ್ದಾರೆ. ಸರ್ಕಾರಿ ಪರವಾನಗಿ ಇಲ್ಲದ ವೈಯಕ್ತಿಕ ಲಾಭಕ್ಕಾಗಿ ರಾಗಿ ಸಂಗ್ರಹಿಸಿ ಸಾಗಿಸಲಾಗ್ತಾ ಇತ್ತು ಅಂತ ಲಾರಿ ಚಾಲಕ ಮುಬಾರಕ್ ಮತ್ತು ಮಾಲೀಕ ಸೈಯದ್ ತಾಜುದ್ದೀನ್ ವಿರುದ್ಧ ದೂರು ದಾಖಲಿಸಲಾಗಿದೆ. ಫುಡ್ ಆಫೀಸರ್ಸ್ ಭರ್ಜರಿ ಬೇಟೆ ಮಾಡಿದ್ದಾರೆ. ಹೆತ್ತ ತಾಯಿಯನ್ನ ಬಲಾತ್ಕಾರ ಮಾಡಿದ್ದ ನೀಚ ಮಗನಿಗೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಗುಡಿಬಂಡೆ ಮೂಲದ ಅಪರಾಧಿ ಅಶೋಕ್ಗೆ ನ್ಯಾಯಾಧೀಶ ಶ್ರೀ SV ಕಾಂತರಾಜು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದ್ದಾರೆ. ತನ್ನ ಹೆತ್ತ ತಾಯಿ ರಾಮಕ್ಕನ ಮೇಲೆ ಕಾಮುಕ ಅಶೋಕ್ ತಿಪ್ಪೆಗೆ ಎಳೆದೊಯ್ದು ಅತ್ಯಾಚಾರ ಮಾಡಿದ್ದ. ಕಳೆದ ವರ್ಷ ಆಗಸ್ಟ್ 8ರಂದು ಈ ಪೈಶಾಚಿಕ ಘಟನೆ ನಡೆದಿತ್ತು. ಪ್ರಕರಣ ಸಂಬಂಧ ಪೊಲೀಸ್ ಅಧಿಕಾರಿಗಳು ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಅಪರಾಧಿ ಅಶೋಕ್ಗೆ 25,000 ರೂಪಾಯಿ ದಂಡ ಹಾಗೂ ಜೀವಾವಧಿ ಶಿಕ್ಷೆ ನೀಡಿ ಆದೇಶ ಹೊರಡಿಸಿದ್ದಾರೆ. ಬಾಗಲಕೋಟೆಯ ಹಲಕುರ್ಕಿ ಗ್ರಾಮದಲ್ಲಿ ಕಟಾವು ಮಾಡಿಟ್ಟಿದ್ದ ಮೆಕ್ಕೆಜೋಳಕ್ಕೆ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ದುಷ್ಕೃತ್ಯ ಮೆರೆದಿದ್ದಾರೆ. ರೈತ ಕನಕಪ್ಪ ಹಿರೇಹಾಳ ಎಂಬಾತ ಅಂದಾಜು 2 ಲಕ್ಷ ಮೌಲ್ಯದ 90 ಕ್ವಿಂಟಲ್ ಮೆಕ್ಕೆಜೋಳವನ್ನು ಕಟಾವು ಮಾಡಿ ಸಂಗ್ರಹಿಸಿದ್ದ. ದುರಾದೃಷ್ಟವಶಾತ್ ಬೆಂಕಿಯ ಕೆನ್ನಾಲಿಗೆಗೆ ಕಷ್ಟಪಟ್ಟು ಬೆಳೆದಿದ್ದ ಮೆಕ್ಕೆಜೋಳ ಸುಟ್ಟು ಭಸ್ಮವಾಗಿದೆ. ರಾತ್ರಿ ವೇಳೆ ಹೊಲದಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ದುರ್ಘಟನೆ ನಡೆದಿದೆ. ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತ ಮಹಿಳೆ ಗೋಳಾಡಿದ್ದಾಳೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಭೇಟಿ ನೀಡಿ ಅಗ್ನಿ ನಂದಿಸಿದ್ರು. ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಂಭಂ ಆಶ್ರಮದಲ್ಲಿ ಹೊಡೆದಾಡಿಕೊಂಡ ಘಟನೆ ಮಂಡ್ಯದ ಬೆಳಗೋಳದಲ್ಲಿ ನಡೆದಿದೆ. ಮಠದ ಪೀಠಾಧಿಪತಿ ಮತ್ತು ಮಹಿಳಾ ಭಕ್ತರ ಮೇಲೆ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಆಶ್ರಮದ ಸಿಬ್ಬಂದಿಗಳನ್ನು ಆಶ್ರಮದಿಂದ ಹೊರಹಾಕಿ ದೌರ್ಜನ್ಯ ಎಸಗಿದ್ದಾರೆ. ದಾಯಾದಿಗಳ ಕಲಹದಿಂದ ಆಶ್ರಮದ ಸಿಬ್ಬಂದಿ ಬೀದಿಗೆ ಬಂದಿದೆ. ಭಂಭಂ ಆಶ್ರಮದ ಟ್ರಸ್ಟಿ ಕಬೀರ್ ಕಿರಣ ಬೆಂಬಲಿಗರಿಂದ ದೌರ್ಜನ್ಯ ನಡೆದಿದ್ದು ಮಠದ ಪೀಠಾಧ್ಯಕ್ಷ ಮಮತಾರನ್ನ ಹೊರಹಾಕಿ ಹಲ್ಲೆ ನಡೆಸಿದ್ದಾರೆ. ಕಳೆದ ವಾರವಷ್ಟೇ 35 ಲಕ್ಷ ರೂಪಾಯಿ ಮೌಲ್ಯದ ಸ್ಪಿರಿಟ್ ಸಾಗಿಸ್ತಾ ಇದ್ದವರನ್ನು ಅರೆಸ್ಟ್ ಮಾಡಿದ ಇನ್ಸ್ಪೆಕ್ಟರ್ ಲೋಹಾರ್ ಟೀಮ್ ಇದೀಗ ಭರ್ಜರಿ ಕಾರ್ಯಾಚರಣೆ ಮಾಡಿದೆ. ಸ್ಪಿರಿಟ್ ಸಾಗಿಸ್ತಾ ಇದ್ದವರ ವಿಚಾರಣೆ ನಡೆಸಿ ಬರೋಬ್ಬರಿ 13 ಲಕ್ಷ ರೂಪಾಯಿ ಮೌಲ್ಯದ 51 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಮೂಲದ ರಮೇಶ್ ಮತ್ತು ಜಾಯ್ ಎಂಬುವವರು ಕಳೆದ ವಾರ ಸ್ಪಿರಿಟ್ ಸಾಗಿಸ್ತಾ ಇದ್ರು. ಈ ಇಬ್ಬರು ಆರೋಪಿಗಳನ್ನ ಇನ್ಸ್ಪೆಕ್ಟರ್ ಲೋಹಾರ್ ಟೀಮ್ ಲಾರಿ ಸಮೇತ ಬಂಧಿಸಿತ್ತು. ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಬೆಂಗಳೂರಿನ ರೂಮ್ ಒಂದರಲ್ಲಿ 51 ಕೆಜಿ ಗಾಂಜಾ ಸಂಗ್ರಹಿಸಿಟ್ಟ ಬಗ್ಗೆ ವಿಷಯ ಗೊತ್ತಾಗಿದೆ. ತಕ್ಷಣ ಅಲರ್ಟ್ ಆದ ಪೊಲೀಸರು ಆ ಗಾಂಜಾ ಕೂಡ ವಶಪಡಿಸಿಕೊಂಡಿದ್ದಾರೆ. ಬೀದಿ ದೀಪ ಮೇಲೆ ಬಿದ್ದು ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ನಡೆದಿದೆ. 45 ವರ್ಷದ ಸಿಕಂದರ್ ಮೃತ ದುರ್ದೈವಿ. ನವೆಂಬರ್ 2ರಂದು ಬೈಕ್ನಲ್ಲಿ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಬೀದಿ ದೀಪ ಸಿಕಂದರ್ ಅವರ ಮೇಲೆ ಬಿದ್ದಿತ್ತು. ಪರಿಣಾಮ ಸಿಕಂದರ್ನ ಬೆನ್ನು ಮೂಳೆ ಮುರಿದಿತ್ತು. ಬಳಿಕ ಸಿಕಂದರ್ಗೆ ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಸಿಕಂದರ್ ಸಾವನ್ನಪ್ಪಿದ್ದಾರೆ. ಘಟನೆಗೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಈ ಸಂಬಂಧ ಗೌರಿಬಿದನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಿಫ್ಟ್ ಕೈಕೊಟ್ಟು ಲಿಫ್ಟ್ನಲ್ಲಿಯೇ ಸಿಕ್ಕಿ ಹಾಕಿಕೊಂಡು ವ್ಯಕ್ತಿ ಪರದಾಡುವ ಪರಿಸ್ಥಿತಿ ಗೌರಿಬಿದನೂರು ನಗರದ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವ ತಾಲೂಕು ಆಫೀಸ್ನಲ್ಲಿ ನಡೆದಿದೆ. ಗಂಗಾಧರ್ ಲಿಫ್ಟ್ನಲ್ಲಿ ಸಿಲುಕಿಕೊಂಡಿದ್ದ ವ್ಯಕ್ತಿ ಕರೆಂಟ್ ಜನರೇಟರ್ ಇಲ್ಲದೆ ಗಂಟೆಗಟ್ಟಲೆ ಲಿಫ್ಟ್ನಲ್ಲಿ ಲಾಕ್ ಆಗಿದ್ರು. ಇದರಿಂದ ಉಸಿರುಗಟ್ಟಿ ಸಾಯುವ ಪರಿಸ್ಥಿತಿಗೆ ತಲುಪಿದ್ರು. ಇದರಿಂದ ಆತಂಕಗೊಂಡು ಲಿಫ್ಟ್ ಬಳಿ ಕೆಲಕಾಲ ಸಾರ್ವಜನಿಕರು ಜಮಾಯಿಸಿದ್ರು. ಬಳಿಕ ಅದೃಷ್ಟವಶಾತ್ ಹೋಗಿದ್ದ ಕರೆಂಟ್ ಬಂದಿದ್ರಿಂದ ಗಂಗಾಧರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ರಿಗೆ ಏಕವಚನದಲ್ಲಿ ನಿಂದಿಸಿದ್ದಾರೆಂದು ಶಿವಮೊಗ್ಗದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡೆಸಿದೆ. ಡಿಸಿ ಕಚೇರಿ ಎದುರು ಮಹಿಳಾ ಮೋರ್ಚಾ ಕಾರ್ಯಕರ್ತರ ಪ್ರೊಟೆಸ್ಟ್ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಘನತೆಗೆ ಅಪಮಾನ ಮಾಡಿದ್ದಾರೆಂದು ಕಾರ್ಯಕರ್ತರು ಆರೋಪಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಕೇವಲ ಒಬ್ಬ ರಾಜಕಾರಣಿಯಲ್ಲ, ಬದಲಾಗಿ ಅವರು ರಾಜ್ಯದ ಸಮಸ್ತ ಮಹಿಳೆಯರ ಪ್ರತಿಬಿಂಬ. ಕೂಡಲೇ ಸಿಎಂ ರಾಜ್ಯದ ಮಹಿಳೆಯರಿಗೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದು, ಡಿಸಿ ಮೂಲಕ ಸಿಎಂಗೆ ಮಹಿಳಾ ಮೋರ್ಚಾ ಮನವಿ ಸಲ್ಲಿಸಿದ್ದಾರೆ. ನೆಲಮಂಗಲದಲ್ಲಿ ರೈತರ ಬೇಡಿಕೆ ಈಡೇರಿಕೆಗಾಗಿ ಎನ್ಡಿಎ ಹಾಗೂ ರೈತರಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ತರಕಾರಿ ಹಾರ ಧರಿಸಿ ಹಾಲಿನ ಕ್ಯಾನ್ ಹಿಡಿದು ರೈತರು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದರು. ಚೌಡೇಶ್ವರಿ ದೇವಾಲಯದಿಂದ ತಾಲೂಕು ಕಚೇರಿಯವರೆಗೂ ಎತ್ತಿನಗಾಡಿ, ಟ್ರ್ಯಾಕ್ಟರ್ ರ್ಯಾಲಿಯಿಂದ ಪ್ರತಿಭಟನಾಕಾರರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ನಾಗರಾಜು, ಜಿ ಮರಿಸ್ವಾಮಿ, ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ ಸೇರಿದಂತೆ ಮುಖಂಡರು ಭಾಗಿಯಾಗಿದ್ದರು.